ಗಿರ್ಜಂದು ಅಕ್ಕ. ಹಂಗೆ ನಮ್ದಕ್ಕೆ ಹೊರಗೆ ಹೋಗ್ತಾ ಇದ್ವಾ ರೋಡ್ನಾಗೆ. ನೀವು ಕೂತಿದ್ದು ನೋಡಿ ಹಂಗೆ ಮಾತಾಡ್ಸೋಣ ಅಂತ ಹೇಳಿ ಬಂದ್ಬಿಟ್ಟೆ. ಏನೇ ಸಫಿನಾ, ಯಾಕ ಬಾಳ ದಿನ ಆಯ್ತವ ಕಾಣವಲ್ದೆ. ಇವತ್ತೇ ನೋಡಿ ನನಗೆ ಕಂಡದ್ ನೀನು. ಎಲ್ಲ ಹೋಗಿದ್ದೆ? ಪಾರಂದು ಅಕ್ಕ, ನಾವು ನಮ್ಮೂರಿಗೆ ಹೋಗಿದ್ವಿ. ಮಕ್ಕಳಿಗೆ ಎಲ್ಲ ರಜಾ ಇತ್ತು ಅಲ್ವಾ. ಹುಡುಗರು ಭಾಳ ಹಠ ಮಾಡ್ತಾ ಇದ್ದಿದ್ದಕ್ಕೆ ನಮ್ಮ ತಾಯಿ ಮನೆಗೆ ಹೋಗಿದ್ವಿ. ಓಹೋ, ಅದಕ್ಕೆ ಏನೋ ಸುಲಮನ ಒಬ್ಬನೇ ಇದ್ದದ್ದು. ನನ್ನ ಗಂಡನ ಹತ್ರಕ್ಕೆ ಬಂದದ್ನಪ್ಪ, ಏನೋ ಕೆಲಸ ಐತಿ ಅಂತಂದೇಳಿ. ಅವಾಗ ಕೇಳ್ದೆ ನಾನು, ಎಲ್ಲಿ ಸಫಿನ ಕಾಣವಲ್ಲಲ್ಲ ಅಂತಂದು. ಅವಾಗ ಹಂಗಂದಪ್ಪ. ಮತ್ತೇನ್ಲೆ, ಏನ್ ಮಾಡಿದ್ದೆ ನಾಷ್ಟಕ್ಕೆ? ಅಯ್ಯೋ, ನಮ್ದು ಇದ್ದದ್ದೇ ಅಲ್ಲ ಗಿರ್ಜಂದು ಅಕ್ಕ. ಬೆಳಗ್ಗೆಗೆ ಬಿರಿಯಾನಿ, ಮಧ್ಯಾಹ್ನಕ್ಕೆ ಬಿರಿಯಾನಿ, ರಾತ್ರಿಗೂ ಬಿರಿಯಾನಿ. ನಮ್ದು ಗಂಡನಿಗೆ ಬಿರಿಯಾನಿ ಅಂದ್ರೆ ಪ್ರಾಣ. ಒಂದು ದಿನ ಕೋಳಿಗೆ ತಿನ್ಲಿಲ್ಲ ಅಂತ ಅಂದ್ರೆ ಕೋಳಿ ಅಂತ ಕಾಲು ಕೈಗಳು ಆಡಲ್ಲ. ಅದಕ್ಕೆ ದಿನ ಬೇಕು. ವಾ ದೇವ್ರೆ, ಮೂರ್ ಹೊತ್ತು ಚಿಕನ್ ತಿಂದ್ರೆ ಹೀಟ್ ಆಗೋದಿಲ್ಲೇನೆ ಸಪಿನ? ಅಯ್ಯೋ, ಮೂಲವದಿ ಗಿಲವದಿ ಆದಿತಿ. ಅಯ್ಯೋ, ನಾನು ಎಷ್ಟು ಹೇಳಿದ್ರು ನಮ್ದು ಮಾರಾಯ ಕೇಳ್ಬೇಕಲ್ಲ ಗಿರ್ಜಂದು ಅಕ್ಕ. ನಾನು ಏನು ಮಾಡ್ಲಿ ಹೇಳಿ? ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ನಿಮಗೆ ಇಷ್ಟ ಬಂದಾಗೆ ನೀವು ಮಾಡಿ ಅಂತಂದು ಹೇಳಿ. ನಮಗೂ ಬೇಜಾರು ಆಗುತ್ತೆ, ಏನು ಮಾಡೋದು. ಮನೆಯಲ್ಲಿ ಎಲ್ರಿಗೂ ಚಿಕನ್ನು ಮಟನ್ನು ಅಂದರೆ ತುಂಬ ಇಷ್ಟ. ಇನ್ನೇನು ಮಾಡೋಕ್ಕತ್ತೆ, ಅವ್ರಿಗೆ ಇಷ್ಟ ಬಂದದ್ದೇ ಅಲ್ವಾ ಮಾಡೋಕ್ಕೆ ಆಗೋದು. ನನಗೆ ತಂದು ಕೊಡ್ತಾರೆ, ಮತ್ತೆ ಮಾಡಿ ಹಾಕ್ತೀನಿ. ತಿಂದರೆ ತಿನ್ನಲಿ, ಬಿಟ್ರೆ ಬಿಡಲಿ ಅಂತ ಹೇಳಿ. ವಾ ನಿಂದೆ ಬಾರಿ ಬಿಡವತ್ಲಾಗೆ. 3 ಹೊತ್ತು ಅನ್ನ ಕುಚ್ಚಿಟ್ಬಿಡ್ತಿ ಹಂಗಾರೆ. ಅದನ್ನೇ ತಿನ್ನೋದು, ಅದನ್ನೇ ಇರೋದು. ನಮ್ಮಂಗೆ ಎಲ್ಲಿ ಮಾಡ್ತೀಯ ಹೇಳು? ರೊಟ್ಟಿ ಮುದ್ದೆ ಚಪಾತಿ ಇವನ್ನ ಮಾಡಿ ಮಾಡಿ ಬಡ್ದು ರೊಟ್ಟಿ ಕೈಯಲ್ಲಯ್ಯ ಹಾಗೆಯ ದದ್ದು ಬಂದೋಗಿದಾವ ಹಾಗೆಯ. ಏನ್ರವ ಆರಾಮ ಮಾತಾಡ್ಕೊಂತ ಕುಂತ್ಬಿಟ್ಟಿರಾ? ಏನೇ ಸಫಿನಾ, ಆರಾಮದೇನೆ? ಸಾತಂದು ಅಕ್ಕ, ನಾನು ಆರಾಮ್ಗೆ ಇದ್ದೀನಿ. ನೀವು ಆರಾಮ್ಗೆ ಇದ್ದೀರಾ? ಹೂನವ, ನಾವು ಚಲೋ ಅದಾವಿ. ಒಳ್ಳೇದ ತಗತ್ಲೈ, ಮತ್ತೆ ಮನೆ ತಕ್ಕೆ ಹುಡುಕ್ಯಂತ ಬೇಕಾಗಿತ್ತು ನಾನು ನಿನ್ನ. ಇಲ್ಲೇ ಸಿಕ್ಕದ ಚಲೋ ಆತು. ಗಿರ್ಜಿ, ಪಾರಕ್ಕ ಮತ್ತೆ ಸಫಿನಾ 3 ಜನಕ್ಕೆ ಹೇಳಕತ್ತಿ ನೋಡ್ರವ. ಬರ್ರಿ ಮನೆ ತಕ್ಕ. ಈಗ ಅರ್ಶನಾಚ ಶಾಸ್ತ್ರ ಇಟ್ಕೊಂಡಿದ್ದಾನೆ. ಇವತ್ತಿಂದನೇ ಶುರು ಮಾಡೋಣ ಅಂತಂದು. ಒಳ್ಳೆ ದಿನ ಆಯ್ತಾ? ಮತ್ತೆ ಬಿಟ್ಕೊಂತ ಹೋದಷ್ಟು ಎಲ್ಲವೂ ಒಂದೇ ಹೆಸರಿಗೆ ಮೈ ಮೇಲೆ ಬಂದಂಗೆ ಆಕತ್ತವ. ಮಾಡೋಕ್ಕಾಗೋದಿಲ್ಲ, ಏನಿಲ್ಲ. ನಾನು ಹೋಗ್ಬೇಕೇ ಇರೋದ್ರಿಂದ ಅತ್ಲಾಗೆ ಒಂದೊಂದೇ ನಿಧಾನಕ್ಕೆ ಮಾಡೋಣ ಅಂತಂದು ಇದು ಮಾಡೇನಿ. ಬರ್ರಿ ಮತ್ತೆ ಗಡಗಡೆಯ. ಏಟದಿಗೆ ಶಾರದಕ್ಕ? 11:30 ಬರ್ರಿ ಮನೆ ತಕ್ಕೆ. ಮನೆಗೆಲ್ಲ ಮಧ್ಯಾಹ್ನಕ್ಕೆ ಆಗಂಗೆ ಅಡಿಗೆ ಗಿಡಿಗೆ ಎಲ್ಲ ಮಾಡಿಟ್ಟು ನೀವಲ್ಲೇ ಮಧ್ಯಾಹ್ನಕ್ಕೆ ಅಲ್ಲೇ ಉಣ್ಣುವಂತ್ರಿ. ಅಲ್ಲೇ ಎಲ್ಲ ವ್ಯವಸ್ಥೆ ಐತಿ. ಮನೆಯವರಿಗಷ್ಟೇ ಮಾಡಿಟ್ಟು ಬರ್ರಿ ಮತ್ತೆ ಗಡಗಡೆಯ. ನಾನು ಎಲ್ಲ ರೆಡಿ ಮಾಡ್ತೇನೆ. ತಗಂಗಾರ ಬರ್ತೇವೆ. ಅಯ್ಯೋ ಶಾದಂದು ಅಕ್ಕ, ನಾನು ಎಂತ ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ನೋಡಿ ಊರಿಂದ. ಒಳ್ಳೆ ಮದುವೆ ಇದಕ್ಕೆ ಬಂದಿದ್ದೀನಿ. ನಿಮ್ಮದು ಇದರಲ್ಲಿ ನಾವು ಮದುವೆ ಮಾಡೋದು ನಾನು ಯಾವತ್ತೂ ನೋಡಿಲ್ಲ. ಇದೇ ಮೊದಲು. ಬರ್ತೀನಿ. ತುಂಬ ಖುಷಿ ಆಗ್ತಾ ನನಗೆ ನೋಡೋದಿಕ್ಕೆ. ಆತ ಬಾರವ. ಬಾ ಮತ್ತೆ 11:30 ಅಷ್ಟೊತ್ತಿಗೆ ಬರ್ರವ. ಅಕ್ಕಿ ಇವ್ರಿಗೆ ಪ್ರೇಮಿಗೆ ಸರ್ಜಿಗೆ ಅವರಿಗೆಲ್ಲ ಹೇಳಿ ಮತ್ತೆ ಹೋಗೋಣ. ನೀವು ಗಡಗಡ ಬರ್ರಿ. ತಗ ಶಾರದಕ್ಕ, ಬರ್ತೇವೆ. ಶಾರದಾ, ಮತ್ತೇನಾರೇ ಸಾಮಾನು ಗಿಮಾನು ಬೇಕು ಅಂತ ಅಂದ್ರೆ ಹೇಳ್ಬಿಡು ಈಗಲೇ. ಆಮೇಲೆ ಅಂತಂದ್ರೆ ನಾನು ಹೋಗಲ್ಲ, ಬೇರೆ ಕೆಲಸ ಅದಾವ ನನಗೆ. ಇಲ್ರಿ, ಹಂಗೇನಾರ ಇತ್ತು ಅಂದ್ರೆ ರಮೇಶಿಗೆ ಹೇಳ್ತಾ ಹೇಳ್ರಿ. ನಿಮ್ಗೆ ಏನು ಹೇಳೋದಿಲ್ಲ. ಸರಿ, ತಗೊಳ್ರಿ. ಮತ್ತೆ ಒಬ್ಬೊಬ್ಬರು ಬರಕತ್ತಾರೆ. ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಕೂರಿಸ್ಬಿಡೋಣ ಅತ್ಲಾಗಿ. ಆತಾತ್. ನೀವು ಹೊರಗಿಂದ ನಾನು ನೋಡ್ಕೊಂತಾನೆ, ನೀವು ಒಳಗಿಂದ ಮಾಡ್ಕೊಳ್ರಿ. ಶಾರದಕ್ಕ, ಮತ್ತೆ ಎಲ್ಲಿ ಕುಂದ್ರಿಸೋದು ಅಕ್ಕಿನ? ಹೊರಗ ಏನು ಇಲ್ಲೇನಾ? ಗಿಜ್ಜಿ, ಇಲ್ಲೇ ಜಾಗವು ಅಗ್ಲೈತಾ, ಇಲ್ಲೇ ಕುಂದ್ರಿಸ್ಬಿಡೋಣ ತಗೊಳ್ಳಿ ಅತ್ಲಾಗೆ. ಹೊರಗೆ ಅಂದ್ರೆ ಮತ್ತೆ ಜಾಗ ಆಗೋದಿಲ್ಲ. ಇಲ್ಲೇ ಎಲ್ಲರೂ ಆರಾಮ್ ಕುತ್ಕೊಂತಾರೆ. ಸರಿ ತಗ, ಹಂಗಾರೆ ಒಂದೊಂದೇ ತಂದು ಕೊಡು, ಮತ್ತೆಲ್ಲ ಜೋಡಿಸ್ತಾನ ನಾನು. ಬರವ ಎಲ್ಲರೂ. ನೀವು ಒಂದೊಂದು ಕೈ ಹಾಕ್ರಿ ಗಡಗಡೆಯ. ಅರಿಶಿನದ್ದು ಇಲ್ಲೈತಲ್ಲ. ಮಕ್ಕದ್ನಾಗೆ ಮದುವೆ ಕಳಿ ಅನ್ನೋದು ಈಗ ಕೆರಿತೈತ್ ನೋಡಂಗೆ ಅರಿಶಿನ ಬೀಳ್ತಿದ್ದಂಕ್ಲೆಯ. ಓನವ, ನಮ್ ರಾಜ್ಕುಮಾರ ಬರಕತ್ತಾನ. ಮತ್ತೆ ರಾಜ್ಕುಮಾರಿಗೆ ಖುಷಿ ಇಲ್ದಲ್ಲಿ ಇನ್ನೇನು ಮತ್ತೆ? ಅವ್ವ ನೋಡವ ಹೆಂಗ್ ಮಾತಾಡ್ತಾವ ಗಿರ್ಜಾ ಚಿಕ್ಕಮ್ಮ. ಹಂಗೆ ತಗ ಮದುವೆ ಕಳೆ. ಮತ್ತೇನವ ಜಾನಕಿ, ನಿಂದು ಯಾವಾಗ? ಆಂಟಿ, ಗೊತ್ತಿಲ್ಲ ಆಂಟಿ, ನಮ್ಮವ್ಗೆ ಗೊತ್ತು. ಏಯ್ ಬಿಡ್ಲೆ, ಆ ಹುಡುಗಿಗೆ ಎದಕ್ಕಂಗೆ ತಲೆ ತಿನ್ನಾಕತ್ತೀನಿ ನೀನು? ಪಾಪ ಅದು ಎಲ್ಲೆಲ್ಲೂ ಹೋಗ್ಲಿಲ್ಲದ್ದು. ಪಾಪ ನಾ ಕರ್ದದಾನಿ ಅಂತಂದು ಬಂದತಿ. ನೀನೊಳೆ ಕಡೆ ಕಾಲ್ಗಳಿಗೆ ಬೆನ್ನಿಗೆ ಅದಕ್ಕೆಲ್ಲ ಚಂದಾಗ ಹಚ್ಚವ. ಚಂದಾಗ ಅರಿಶಿನ ಮೈ ಹಿಡಿಬೇಕು. ತಗೊಳ್ಳೆ, ಹಚ್ಚಿದಾನಿ. ನೀನೊಳ್ಳೆಯ ಬಾ, ನಂದಾತು, ನೀನು ಹಚ್ಚ ಬಾ. ಸಣವ, ನೀವೇನು ಸುಮ್ ಕುಂತ್ಬಿಟ್ಟಿದ್ರಲ್ಲ, ಒಂದೆರಡು ಪದನಾರ ಹಾಡ್ರಿ. ಹ್ಞೂನ್ರಿ ಅತ್ತಾರ, ನೀವು ಆಡ್ರಿ. ನಾವು ಹಿಂದ್ಗಡಿಕೆ ಇದು ಮಾಡ್ತೀವಿ, ಸೋ ಅಂತೇವಿ. ಮತ್ತೆ ಹಚ್ಚಾರ ಹಚ್ತರ್ತಾರೆ. ಶೋಭನ ಆಡೋಣ ಕೆಂಚವ. ಆಡನೇನೆ. ಸೋಬಾನವೇ
ಸೋಬಾನವೆಲ್ಲ ಶಿವನಿಗೆ. ಸರಸ್ವತಿ ಸಣ್ಣವಳೆ ನಗುಮೊಗದ ಚೆಲುವೆ ಈಕೆ, ನಗುಮೊಗದ ಚೆಲುವೆ ಈಕೆ. ಸೋಬಾನ ಹೇಳಿ ಸೊಬಗಿನ ಮುತ್ತೈದೆರ ಸೋಬಾನೆ, ಸೋಬಾನೆ ಸೊಬಗಿನ ಮುತ್ತೈದೆರ ಸೋಬಾನೆ. ಹರಿಶಿಣದ ನೀರ ಒಯ್ಯಿರೆ ಮದುಮಗಳಿಗೆ ಸೋಬಾನೆ, ಹರಿಶಿಣದ ನೀರ ಒಯ್ಯಿರೆ ಮದುಮಗಳಿಗೆ ಸೋಬಾನೆ. ಹಡದವ್ವ ಹೋಗಿ ಬರುವೆನು ನನ್ನ ಗಂಡನ ಮನೆಗೆ ಸೋಬಾನೆ, ಹಡದವ್ವ ಹೋಗಿ ಬರುವೆನು ನನ್ನ ಗಂಡನ ಮನೆಗೆ ಸೋಬಾನೆ. ಸೋ ಎನ್ನೀರೆ ಸೋಬಾನವೆನ್ನೀರೆ, ಸೋ ಎನ್ನೀರೆ ಸೋಬಾನವೆನ್ನೀರೆ. ಶಾರದಾ, ಅರ್ಶನ ಹಚ್ಚೋದೆಲ್ಲ ಮುಗಿದ್ರೆ ಒಂದು 5 ಜನ ಮುತ್ತೈದೆ ಸೇರ್ಕೊಂಡು ಆರತಿ ಬೆಳಿಗ್ಗೆ ಎಬ್ಬಿಸ್ಬಿಡ್ರಿ ಮ್ಯಾಕೆ ನೀರು ಒಯ್ಯವಂತ್ರಿ. ಆತ್ರಿ ಅತ್ತರ. ಅಯ್ಯಯ್ಯೋ ಶಾರದಕ್ಕ, ಇದೆಯಾ ಕಳಕತಿಯೇ? ಶಿಕಾರಿ ಆಗುವಾಗ ಇದೆಯಂತದೆ ಕಣ್ಣೀರು? ಹಂಗಲ್ಲೇ ಗಿರ್ಜಿ, ಇಷ್ಟು ವರ್ಷ ಸಾಕಿ ಸಲುವಿ ಮಾಡಿ ಮಟ್ಟಿ ಈಗ ಮಗಳು ಇನ್ನೊಂದು ಮನೆಗೆ ಹೋಗಕತ್ತಾಳಲ್ಲೇ ಮದುವೆಯಾಗಿ ಸಂಕಟಾಗಕತ್ತದ ಕಣೆ. ಎತ್ಕೊಳ್ಳಿ, ಏನು ಮಾಡಲಿ? ಅಯ್ಯೋ ಅಷ್ಟಕ್ಕೆ ಹೇಳ್ತಾರೇನೆ ಶಾರದಕ್ಕ, ಖುಷಿ ಪಡ್ಬೇಕೆ? ನನ್ನ ಮಗಳು ದೊಡ್ಡಳಾಗಿ ಜವಾಬ್ದಾರಿ ತಗೊಂಡು ಇನ್ನೊಂದು ಮನೆಗೆ ಕಾಲಿಟ್ಟು ಆ ಮನೆ ಬೆಳಗಕ್ಕೆ ದೀಪ ಆಗಿ ಹೋಗೋದಾಳೆ, ಆ ಮನೆ ಉದ್ಧಾರ ಮಾಡಕ್ಕೆ ಹೋಗೋದಾಳೆ ನನ್ನ ಮಗಳು ಜವಾಬ್ದಾರಿ ತಗೊಂಡು ಅಂತಂದು ಖುಷಿ ಪಡ್ಬೇಕವ ನೀನು. ಅಳ್ತಾರ ಅದಕ್ಕೆ? ಅದಕ್ಕಂತಾನೆ ಎಲ್ಲ ಕಾರ್ಯನೂ ಮಾಡಿದ್ರಿ ಹೆಂಗೆ? ಏನೇ ಅಂದ್ರು ಗಿರ್ಜಿ ಸಂಕಟಕತ್ ಕಣೆ. ನನ್ನ ಮಗಳು ಇನ್ನೊಂದು 2-3 ದಿನದಾಗೆ ಇನ್ನೊಂದು ಮನೆಗೆ ಹೋಗೋದಾಳವ. ಇಲ್ಲಿದ್ದಾಗ ಪವಿತ್ರ ಅದು ಮಾಡು ಇದು ಮಾಡು ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತಂದ್ರು ಭಾರಿ ಇದು ಮಾಡಿಬಿಟ್ಟೆ ನಾನಕ್ಕಿಗೆ. ಇನ್ನು ಮುಂದೆ ಯಾರಿಗೆ ಹೇಳಿ ಅದನ್ನೆಲ್ಲಯ್ಯ? ಅಯ್ಯಯ್ಯ, ಆ ಹುಡುಗಿನ ಹೊಳಕತ್ತತ್ ನೋಡಲ್ಲಿ ನಿನ್ನಿಂದ. ನೀನು ಹೊಳಕತ್ತಿ, ಆ ಹುಡುಗಿನ ಹೊಳಕ್ ಸ್ಟಾರ್ಟ್ ಮಾಡ್ತು. ಸುಮ್ಮನಾಗ್ರೆ ಶುಭ ಕಾರ್ಯ ಮಾಡುವಾಗ ಅದೆಂತದ ಕಣ್ಣೀರು? ಖುಷಿ ಖುಷಿಯಾಗಿ ಮಾಡ್ಬೇಕವ. ಪವಿತ್ರ, ಹಂಗೆಲ್ಲ ಹೊಳಬಾರ್ದವ. ಒಂದಲ್ಲ ಒಂದಿನ ಹೆಣ್ಮಕ್ಳು ಗಂಡ ಮನೆಗೆ ಹೋಗೋದೆಯಾ ಬಾಳೆ ಮಾಡೋದೆಯಾ? ಯಾರಿಂದನೂ ಏನೂ ಅದನ್ನ ಇದು ಮಾಡೋಕ್ಕಾಗೋದಿಲ್ಲ. ಹಂಗೆ ಅದು ಹತ್ಕೊಂತ ಕುತ್ಕೊಂಡ್ರೆ ಹೆಂಗವ? ಇಲ್ರಿ ಪ್ರೇಮ ಚಿಕ್ಕಮರೆ, ಇಷ್ಟು ದಿನ ನಮ್ಮವ್ವ ಏನೇ ಅಂದ್ರು ಏನೇ ಬಿಟ್ರುವ ಎಂತ ಚಂದ ನೋಡ್ಕೊಂಡಿದ್ಲು. ಏನು ಬೇಡ ಅಂದ್ರೂ ಅದನ್ನ ಕೊಡ್ಸೋಳು, ಬೇಕು ಅಂದ್ರೂ ಕೊಡ್ಸೋಳು. ಎಂತ ಚಂದ ಮಕ್ಕಳು ಅಂದಂಗೆ ಜೀವ ಮಾಡೋಳಂಗೆ ಒಯ್ತದ್ಲು, ಇದು ಮಾಡ್ತಿದ್ಲು. ಆದ್ರೂ ಆ ಮಕ್ಕಳು ಅಂದ್ರೆ ಜೀವ ಬಿಡ್ತಿದ್ಲು. ನಮ್ಮ ಅಣ್ಣ ತಂಗಿನ ಹೆಂಗೆ ಬಿಟ್ಟೋಗ್ಲಿ ನಾನು, ನಮ್ಮವ್ವ ನಮ್ಮಪ್ಪನ ಹೆಂಗೆ ಬಿಟ್ಟೋಗ್ಲಿ, ನಮ್ಮಪ್ಪ ನನ್ನ ಮೇಲೆ ಜೀವನೇ ಇಟ್ಟದ್. ಅದೊಳಗೆ ನೋಡಿದ್ರೆ ನನಗಂತೂ ತಡ್ಕೊಳಕ್ಕೆ ಆಗೋವಲ್ದು. ಏನು ಮಾಡಲಿ ಚಿಕ್ಕಮರೆ? ಓದ್ ಮನೆಗೆ ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ, ಆದರೂ ಇಲ್ಲಿ ಹುಟ್ಟಿ ಬೆಳೆದು ಅಣ್ಣ ತಂಗಿ ಜೊತೆಗೆ ಒಡನಾಟ ಇಟ್ಕೊಂಡು ಆಟ ಪಾಠಗಳೆಲ್ಲ ಮಾಡ್ಕೊಂಡು ಈಗ ಇನ್ನೊಬ್ರು ಮನೆಗೆ ಹೋಗ್ಬೇಕಲ್ರಿ, ಅದಕ್ಕೆ ಅಳು ಬಂದ್ಬಿಡ್ತು. ಪವಿತ್ರ, ಅಳ್ಬೇಡ, ಸುಮ್ಮನಿರವ. ಎಲ್ಲ ಒಳ್ಳೇದಾಕತಿ, ನೀ ಏನು ತಲೆ ಕೆಡಿಸ್ಕೊಬೇಡ. ದೇವ್ರನ್ನ ಬೇಡ್ಕೊಳ್ಳವ. ಮುಂದಕ್ಕಾಗ ಕಾರ್ಯಗಳೆಲ್ಲ ಯಾವುದು ವಿಘ್ನಗಳಿಲ್ದಂಗೆ ತೊಂದರೆಗಳಿಲ್ದಂಗೆ ಆಗ್ಬಾರ್ದವ. ಎಲ್ಲ ಚಲೋತ್ನಾಗೆ ಆಗಲಿ ಅಂತಂದು ಕೈ ಮುಗಿದು ದೇವ್ರನ್ನ ಬೇಡ್ಕೊಳ್ಳವ. ಇಲ್ಲಿಂದ ಮದುವೆ ಶಾಸ್ತ್ರಗಳೆಲ್ಲ ಶುರುವಾಕವು. ಎಲ್ಲವೂ ಮಂಗಳಕರವಾಗಿ ಆಗಲಿ ಅಂತಂದು ದೇವ್ರನ್ನ ಬೇಡ್ಕೊಳ್ಳವ. ಹೂನವ. ಆತಾತು. ಒಬ್ಬ ಮಗಳು ಹಿಂಗೆ ಹತ್ಕೊಂತ ಕುತ್ಕೊಂತೀರಾ ಏನು? ಮುಂದಕ್ಕೆ ಕಾರ್ಯ ಮುಂದುವರ್ಸೋಣ. ಮಾಡ್ರಿ ಗಿರ್ಜಿ, ಆರತಿ ಮಾಡ್ರವ ಎಲ್ಲರೂ ಸೇರ್ಕೊಂಡು. ಆರತಿ ಎತ್ತೀರಿ ಮುದ್ದು ಗೌರಿಗೆ, ನಮ್ಮ ಮುದ್ದು ಲಕ್ಷ್ಮಿಗೆ. ಆರತಿ ಎತ್ತೀರಿ ಮುದ್ದು ಗೌರಿಗೆ, ನಮ್ಮ ಮುದ್ದು ಲಕ್ಷ್ಮಿಗೆ. ಆರತಿ ಬೆಳಗ್ಗೆ ನಮ್ಮ ಮುದ್ದು ಗೌರಿಗೆ, ಸೌಭಾಗ್ಯ ಲಕ್ಷ್ಮಿಗೆ. ಆರತಿ ಎತ್ತೀರಿ ನಮ್ಮ ಮುದ್ದು ಗೌರಿಗೆ, ಸೌಭಾಗ್ಯ ಲಕ್ಷ್ಮಿಗೆ. ಒಂದು 5 ಜನ ಹಂಗೆ ನೀರು ಹಾಕ್ರವ, ಅತ್ಲಾಗೆ ಮುಗದೆ ಹೋಗತಿ. ಪವಿತ್ರ, ಜಳಕನ ಮಾಡ್ಕೊಂಬಂದು ದೇವ್ರ ದೀಪ ಹಚ್ಚವ. ಮತ್ತು ಅರ್ಶನ ಪೂರ್ತಿ ಹೋಗಂಗೆ ತೊಳ್ಕೊಬೇಡ. ಮೈಯಾಗೆ ಒಂಚೂರು ಅರ್ಶನ ಕಳೆ ಇರಲಿ. ಯಾಕೆಂದರೆ ಮದುಮಗಳು ಸೀಮೈ ಅಂತಂದು ಇರ್ತತದು. ಪೂರ್ತಿ ಹಿಂಗೆ ಸಾಬೂನು ಹಾಕಿ ಎಲ್ಲ ತಿಕ್ಕೊಂಡು ತೊಳ್ಕೊಬೇಡ. ನಾಳೆಕಿಗೆ ಬಳೆಶಾಸ್ತ್ರ ಐತವ. ಬಳೆಗಾರ್ತಿಗೂ ಹೇಳಿದಾನಿ ಬೆಳಗ್ಗೆ ಬಾರವ ಗಾಡಯ್ಯ ಅಂತಂದು ಅದನ್ನ ಮಾಡಿ ಮುಗಿಸೋಣಂತೆ. ಆಮೇಲೆ ಅಕ್ಕಿಶಾಸ್ತ್ರ ಒಂದು ಅವತ್ತೇ ನಾಳೆಕಿಗೆ ಇಟ್ಗನ. ಅದನ್ನು ಅತ್ಲ ಮಾಡಿ ಮುಗಿಸಿದ್ರೆ ಅತ್ಲ ಮದುವೆ ಕಾರ್ಯಗಳು ಅರ್ಧ ಕೆಲಸ ಮುಗ್ದಂಗೆ ಆಕತಿ. ಬರ್ಲಿಲ್ದಂಗೆ ಇರ್ಬೇಡ್ರವ, ಎಲ್ಲರೂ ಬಳೆ ತೊಟ್ಕೊಳವಂತ್ರಿ. ಮತ್ತೆ ಒಂದೇ ಇದ್ರ ನೋಡ್ಕೊಂಡು ತೊಡ್ಕೊಳವಂತ್ರಿ. ಆಮೇಲೆ ಬೆಳಿಗ್ಗೆ 11ವರೆಗೆ ಇಲ್ಲಿರ್ರಿ. ಇವತ್ತು ಬಂದ್ರಲ್ಲ ಹಂಗೆ. ಆತ್ ತಗೊಳ್ಳೆ ಶಾರದಕ್ಕ, ಬರ್ತವಿ. ಸರಿ ಆತ್. ನೀರು ಒಯ್ಯೋಗ್ರವ. ಅರ್ಶನ ಹಚ್ಚಿ ಭಾಳ ಹೊತ್ತು ಬಿಡಬಾರ್ದು ಅರ್ಶನ ಮೈನ. ಆತ್ರಿ ಅತ್ತರ.